ನಮಸ್ತೆ ಗೆಳೆಯರೆ. ಮೊನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ಭಾರಿ ಗಾಳಿಯಂತೆ ಹರಡ್ತಾ ಇದೆ. ಅದೇನೆಂದ್ರೆ ಚೀನಾದಲ್ಲಿ ಮೋದಿ ಹತ್ಯಾ ಯತ್ನ ವಿಫಲ. ಹೌದು ಸ್ನೇಹಿತರೆ, ಯಾರೋ ಒಬ್ರು ಪತ್ರಿಕೆಯಲ್ಲಿ ಶೇರ್ ಮಾಡ್ತಾರೆ ಮತ್ತು ಯಾರೋ ಒಬ್ರು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಬಿಡ್ತಾರೆ. ಕೆಲವರು ಅದನ್ನೇ ನಂಬಿ ದೇಶಾದ್ಯಂತ ಶೇರ್ ಮಾಡತೊಡಗ್ತಾರೆ. ಇವತ್ತು ಅದೇ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸುದ್ದಿಯನ್ನು ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಆದರೆ ಈ ಸುದ್ದಿ ನಿಜವಾಗಿತ್ತೆ ಅಥವಾ ಇದು ಒಂದು ಮತ್ತೊಂದು ವದಂತಿಯ ಆಟವೇ ಎನ್ನುವಂಥದ್ದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಗತ್ತಿನ ಅತಿ ಭದ್ರ ನಾಯಕರಲ್ಲಿ ಕೂಡ ಒಬ್ಬರಾಗಿದ್ದಾರೆ. ಅವರ ಸುರಕ್ಷತೆ ಕೇವಲ ವ್ಯಕ್ತಿಗತವಲ್ಲ, ಅದು ದೇಶದ ಗೌರವ, ರಾಷ್ಟ್ರದ ಸ್ಥಿರತೆಯ ಸಂಕೇತವಾಗಿದೆ. ಆದ್ರಿಂದ ಅವರು ಅತಿ ಹೆಚ್ಚು ಭದ್ರತೆಯಲ್ಲಿ ಇರುವಂತಹ ನಾಯಕರಾಗಿದ್ದಾರೆ. ಆದರೆ ಅಂಥ ನಾಯಕನ ವಿರುದ್ಧ ಹತ್ಯಾ ಯತ್ನ ಎಂಬ ಶಬ್ದ ಹೊರಬಂದರೆ ಜನರು ಹೆದರದೇ ಇರೋದಿಲ್ಲ. ಆದರೆ ವದಂತಿ ಮತ್ತು ವಾಸ್ತವದ ನಡುವಿನ ರೇಖೆ ತಿಳಿದಿದ್ದರೆ ನಾವು ಸುಳ್ಳನ್ನೇ ಸತ್ಯವೆಂದು ನಂಬಬಹುದಾಗಿದೆ. ಚೀನಾದಲ್ಲಿ ನಡೆದಂಥ ಒಂದು ಸಭೆಯ ಸಮಯದಲ್ಲಿ ಭಾರತೀಯ, ರಷ್ಯನ್ ಮತ್ತು ಚೀನಾದ ಗುಪ್ತಚಾರ ಸಂಸ್ಥೆಗಳ ಸಹಯೋಗದಿಂದ ಒಂದು ಹತ್ಯಾ ಯತ್ನದ ಶಂಕಿತ ಪ್ಲಾನ್ ತಡೆಗಟ್ಟಲ್ಪಟ್ಟಿದೆ ಎಂದು. ಆದರೆ ಈ ವರದಿಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗ್ತದೆ, ಇಟ್ ಸಬ್ಸ್ಟೈನೇಟೆಡ್ ಅಂದರೆ ಇದಕ್ಕೆ ದೃಢವಾದ ಸಾಕ್ಷ್ಯ ದೊರೆತರೆ ಎಂಬ ಅರ್ಥದಲ್ಲಿ ಇದನ್ನು ಬರೆಯಲಾಗ್ತದೆ. ಇದು ನಿಜವಾದ ಘಟನೆಯಲ್ಲ, ಇದು ವರದಿ ಮಾಡಿರುವಂತಹ ಶಂಕೆ ಅಂದರೆ ಈ ಒಂದು ಘಟನೆ ನಡೆದಿರಬಹುದೇ ಎಂಬಂತಹ ಸಾಧ್ಯತೆಯಿಂದ ಈ ಒಂದು ವರದಿಯನ್ನು ಮಾಡಿರ್ತಾರೆ. ಆದರೆ ಇದು ಇಂಟರ್ನೆಟ್ ಅಲ್ಲಿ ಏನಾಗ್ತದೆ ಅಂದರೆ ಇದು ಕನ್ಫರ್ಮ್ಡ್ ಸುದ್ದಿ ಎಂಬಂತೆ ಹರಡ್ತಾ ಹೋಗ್ತದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಚೀನಾದಲ್ಲಿ ನಿಜವಾಗಿ ಯಾಕೆ ಈ ವರದಿಯನ್ನು ಮಾಡ್ತಾರೆ ಮತ್ತು ಈ ಒಂದು ಶಂಕೆ ವ್ಯಕ್ತವಾಗಲಿಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ. ಕೆಲವು ವರದಿಗಳು ಹೇಳುವುದೇನೆಂದರೆ, ಚೀನಾದಲ್ಲಿ ನಡೆದಂಥ ಒಂದು ಉನ್ನತ ಮಟ್ಟದ ಸಭೆ ಸಮಯದಲ್ಲಿ ಮೋದಿ ಅವರ ಮೇಲೆ ಹತ್ಯೆ ಯತ್ನದ ಶಂಕೆ ಇತ್ತು ಮತ್ತು ಭಾರತೀಯ, ರಷ್ಯನ್ ಮತ್ತು ಚೈನೀಸ್ ಗುಪ್ತಚಾರ ಸಂಸ್ಥೆಗಳ ಸಹಯೋಗದಿಂದ ಅದನ್ನು ತಡೆಹಿಡಲಾಗಿದೆ ಎಂದು ಹೇಳಲಾಗಿದೆ. ಇದನ್ನು ನೀವು ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು, ಕೆಲವು ವರದಿಗಳಲ್ಲಿ ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ನೀವು ಗಮನಿಸಿರಬಹುದು. ಆದರೆ ಅಮೆರಿಕದ ಮಾಜಿ ಸೈನಿಕ ಟೆರರೆನ್ಸ್ ಜಾಕ್ಸನ್ ಬಾಂಗ್ಲಾದೇಶದಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆಗೂ ಈ ಯತ್ನದೊಂದಿಗೆ ಸಂಬಂಧ ಇರಬಹುದು ಎಂಬ ಶಂಕೆ ಕೆಲ ವರದಿಗಳಲ್ಲಿ ಬಂದಿದೆ. ಅಂದರೆ ಈ ಒಂದು ಘಟನೆ ಅಂದರೆ ಮಾಜಿ ಸೈನಿಕ ಟೆರರೆನ್ಸ್ ಜಾಕ್ಸನ್ ಬಾಂಗ್ಲಾದೇಶದಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆಗೂ ಈ ಒಂದು ಘಟನೆಗೂ ಸಂಬಂಧ ಇರಬಹುದು ಎಂಬಂತಹ ಒಂದು ಸಾಧ್ಯತೆಯನ್ನು ಹೇಳಲಾಗಿದೆ. ಆದರೆ ಗಮನಿಸಬೇಕಾದಂತಹ ಸಂಗತಿ ಏನಂದ್ರೆ, ಭಾರತ ಸರ್ಕಾರದಿಂದ ಅಥವಾ ಪ್ರಮುಖ ರಾಷ್ಟ್ರೀಯ ಮಾಧ್ಯಮಗಳಿಂದ ಯಾವುದೇ ಅಧಿಕೃತ ದೃಢೀಕರಣ ಬಂದಿಲ್ಲ. ಈ ವರದಿಗಳು ಸೋರ್ಸ್ ಕ್ಲೈಮ್ ಅಥವಾ ರಿಪೋರ್ಟ್ ಸೇ ಎಂಬ ಶೈಲಿಯಲ್ಲಿ ಪ್ರಕಟವಾಗಿದೆ. ಅಂದರೆ ಇದು ಸಾಕ್ಷ್ಯಾಧಾರಿತ ಸತ್ಯದಂತೆ ದೃಢಪಡಿಸಿಲ್ಲ. ಪ್ರಸ್ತುತ ಮೋದಿ ಹತ್ಯೆ ಯತ್ನ ಚೀನಾದಲ್ಲಿ ನಡೆದಿದೆ ಎಂಬ ಸುದ್ದಿ ದೃಢವಾದ ಸತ್ಯವಲ್ಲ. ಅಂದರೆ ಇದಕ್ಕೆ ಯಾವುದೇ ರೀತಿಯ ಭಾರತ ಸರ್ಕಾರದಿಂದ ಪ್ರಮುಖ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯ ಅಧಿಕೃತ ದೃಢೀಕರಣ ಬಂದಿಲ್ಲ. ಆದ್ರಿಂದ ಇದು ಸತ್ಯವಲ್ಲ ಎಂದು ಹೇಳಬಹುದು. ಇದು ಕೆಲವರ ವರದಿ ಮತ್ತು ವಿಶ್ಲೇಷಣೆಗಳ ಆಧಾರದಲ್ಲಿದೆ ಮತ್ತು ನಿಜವಾದ ಘಟನೆ ಎಂದು ಪರಿಗಣಿಸಲು ಭಾರತ ಸರ್ಕಾರದಿಂದ ಅಧಿಕೃತ ಪ್ರತಿಕ್ರಿಯೆ ಅಥವಾ ಪ್ರಮುಖ ಸುದ್ದಿ ಸಂಸ್ಥೆಗಳ ದೃಢೀಕರಣ ಅಗತ್ಯವಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ದೃಢೀಕರಣ ಬಂದಿಲ್ಲ. ಮೋದಿಜಿಯವರ ಭದ್ರತೆಯ ನಿಜವಾದ ಕಥೆಯನ್ನು ನಾವು ಇಲ್ಲಿಂದ ನೋಡ್ತಾ ಹೋಗುವ. ನರೇಂದ್ರ ಮೋದಿಯವರ ಸುರಕ್ಷತೆಯನ್ನು SPG ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನೋಡಿಕೊಳ್ಳುತ್ತದೆ. ಈ ಪಡೆ ಭಾರತದಲ್ಲಿ ಅತ್ಯಂತ ಪ್ರಗತಿಶೀಲ ಭದ್ರತಾ ಘಟಕವಾಗಿದೆ. 1988ರಲ್ಲಿ ರಾಜೀವ್ ಗಾಂಧಿ ಹತ್ಯೆಯ ನಂತರ ಈ ಪಡೆ ಹುಟ್ಟುತ್ತದೆ. SPG ಸದಸ್ಯರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂದರೆ, ಅತಿ ಉನ್ನತ ಮಟ್ಟದ ಫಿಟ್ನೆಸ್ ತರಬೇತಿ ಪಡೆದಂತಹ ಯೋಧರಾಗಿರ್ತಾರೆ. ಇವರು ಮೊದಲಿಗೆ ಮನಃಶಾಸ್ತ್ರ ಮತ್ತು ಅಪಾಯ ನಿರ್ವಹಣೆಯಲ್ಲಿ ಪರಿಣಿತಿಯನ್ನು ಪಡೆದವರಾಗಿರ್ತಾರೆ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಲು ಸಾಮರ್ಥ್ಯವುಳ್ಳವರು ಆಗಿರ್ತಾರೆ. ಮೋದಿಜಿಯವರ ಪ್ರತಿಯೊಂದು ಪ್ರವಾಸಕ್ಕೂ ಮುಂಚೆ SPG 3 ಹಂತದ ಭದ್ರತಾ ಪರಿಶೀಲನೆಯನ್ನು ಮಾಡ್ತದೆ. ಮೊದಲನೇದು ಸ್ಥಳದ ಫಿಸಿಕಲ್ ಇನ್ಸ್ಪೆಕ್ಷನ್, ಎರಡನೇದು ಜನಸಮೂಹದ ಇಂಟೆಲಿಜೆನ್ಸ್ ರಿಪೋರ್ಟ್, ಮೂರನೇದು ತಾಂತ್ರಿಕ ಎಲೆಕ್ಟ್ರಾನಿಕ್ ಸ್ಕ್ಯಾನ್ ಮತ್ತು ಅವರು ಪಾದಾರ್ಪಣೆ ಮಾಡುವುದಕ್ಕಿಂತ ಮುಂಚೆ ಆ ಸ್ಥಳವನ್ನು 24 ಗಂಟೆಗಳ ಕಾಲ ನಿಗಾದಲ್ಲಿ ಇಡಲಾಗ್ತದೆ. ನಮ್ಮ ದೇಶದ ನಾಯಕನ ಸುರಕ್ಷತೆ ಕೇವಲ ಒಂದು ಅಧಿಕೃತ ಕಾರ್ಯವಲ್ಲ, ಅದು ಒಂದು ದೇಶ ಪ್ರೇಮದ ಕರ್ತವ್ಯ. ಆ ಕರ್ತವ್ಯವನ್ನು SPG ಯೋಧರು ನಿರ್ವಹಿಸ್ತಾರೆ ಮತ್ತು ಅವರು ನಾವೆಂದಿಗೂ ಕಾಣದ ಕೇಳದ ರಾಷ್ಟ್ರದ ಶಾಂತ ರಕ್ಷಕರಾಗಿದ್ದಾರೆ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ನಾವಿವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇವೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.